ಇವತ್ತು ನಮ್ಮ ಹೊಲದಲ್ಲಿ ಈ ತರ ಆಗ್ಬಿಡದ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಪ್ಪದ ಹುಡುಗ. ಬೆಳಗ್ಗೆ ಎದ್ದು ಎತ್ತುಗಳಿಗೆಲ್ಲ ನುಚ್ಚಿಡೋಕಾಯ್ತು. ನುಚ್ಚೆಲ್ಲ ಇಟ್ಟು ಅಲ್ಲೇ ಅಲ್ಲಿ ತಿಕ್ಕೊಂಡು ಸೀದಾ ನೀರು ಹಾಕೊಂಡು ಇಲ್ಲಿಗಪ್ಪ ಹೋಗ್ತಾ ಏನಂತಂದ್ರೆ ಎಲ್ಲಿಗೆ ದನ ಮೀಸಕ. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಕಾಯಿಗಡ್ಡೆ ಎಲ್ಲ ಅರಿಬೇಕಾಯ್ತು. ಅಲ್ಲಿಂದ ನಾವು ಅಮ್ಮನ ಕರ್ಕೊಂಡು ನಾನು ಸೀದಾ ಹೊಲದ ಹತ್ರ ಬಂದೆ. ಎಲ್ಲರೂ ಹೊಲಕ್ಕೆ ಊಟ ಮಾಡ್ಕೊಂಡ್ ಬಂದ್ರೆ ನಾವು ನೋಡಿ ಹೊಲಕ್ಕೆ ಬಂದು ಊಟ ಮಾಡ್ತೀವಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಈ ಕಡೆ ಬಂದ್ರೆ ಮುಲಂಕಾಯಿ ಇರ್ಬೇಕಾಯ್ತು. ಈ ಕಾಯಿ ಯಾರಿಗೂ ಗೊತ್ತಿಲ್ಲ. ಈ ಕಾಯಿ ಗೊತ್ತಿರೋರು ಕಮೆಂಟ್ ಮಾಡಿ. ಇದನ್ನ ಹೇಗ್ ತಿಂತಾರಂತ ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಈ ಕಾಯಿನ. ಅದನ್ನೆಲ್ಲ ಹರ್ಕೊಂಡು ಒಂದು ಚೀಲ ಸಿಗ್ತಾವಂತ ತಗೊಂಡು ಈ ಕಡೆ ಇಟ್ಟರೆ ಉಳ್ಕೋಬೇಕಂತ ಎತ್ಗುಳಿ ಅಂತ ನೋಡ್ತೀನಿ. ಇಲ್ಲಿ ನೋಡಿದ್ರೆ ಎತ್ಗುಳಿಗೆಲ್ಲ ಉಳ್ಕೋದೆಲ್ಲ ಕುರಿ ಎಲ್ಲ ನಿನ್ನ ರಾತ್ರಿ ಎಲ್ಲ ಮೇಯಿಸ್ಬಿಟ್ಟಿದ್ರು. ಇನ್ನೇನ್ ಮಾಡಕ್ಕಾಗಲ್ಲ, ನಮ್ಮಲ್ದಲ್ಲೇ ಕುರಿ ತರಬಿದ್ರಲ್ಲ, ಅದಕ್ಕೆ ಅವ್ರಿಗೆ ಏನ್ ಹೇಳಕ್ಕಾಗಲ್ಲ ಅಂತ ಅಲ್ಲಿಂದ ನಾನು ಈ ಕಡೆ ಚೋಳೆಕಾಯಿ ಹಾಕಿ ಬಂದೆ. ಚೋಳೆಕಾಯಿ ಎಲ್ಲ ಅರ್ಧದ್ದಾಯ್ತು ಅಂತೇಳಿ ಈ ಕಡೆ ನಾನು ಹುಲ್ಲೆಲ್ಲ ಕೊಯ್ಬೇಕಾಯ್ತು. ಯಾಕಂದ್ರೆ ದನಗಳಿಗೆ ಏನಿದ್ದಿಲ್ಲ, ಅದಕ್ಕೆ ಹುಲ್ಲೆಲ್ಲ ಕೊಯ್ದು ಈ ಕಡೆ ನೋಡಷ್ಟೇ ನಮ್ಮ ಅಣ್ಣ ಬಂದ್ಬಿಟ್ಟಿದ್ರು. ಅವ್ನು ಬಂದನಂತೇಳಿ ಅವ್ನ ಕೂಟನೆ ಒಂದೂವರೆ ಹುಲ್ಲು ಉರ್ಸಿ ನಾನು ಅಲ್ಲಿಂದ ಚೀಲ ಹೊತ್ಕೊಂಡ್ಬಂದು ಇಂದ ನಕ್ಕಂತ ಬರ್ತಿದ್ದೆ. ಅಲ್ಲಿಂದ ಹೊತ್ಕೊಂಡ್ಬಂದು ಈ ಕಡೆ ತಂದ ಹಾಕಿ ಮಧ್ಯಾಹ್ನ ಆಗಿತ್ತಲ್ಲ, ಅದಕ್ಕೆ ಊಟ ಮಾಡಕ್ ಕೂತ್ಬಿಟ್ಟು ಎಲ್ಲರೂ. ಊಟ ಮಾಡ್ಕೊಂಡು ಹುಲ್ಲೆಲ್ಲ ತಗೊಂಡು ಸೀದಾ ನಾನು ಗಾಡಿ ತಗೊಂಡು ಇಲ್ಲಿ ತಗೊಂಬಂದು ದನಕ್ಕೆಲ್ಲ ಆಗಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ಏನ್ ಹಾಕಿದ್ದಿಲ್ಲ, ಬಂಡಿ ಹೊಡ್ಕೊಂಡ್ ಬಂದಿಲ್ಲ, ಅದಕ್ಕೆ ಇಲ್ಲೇ ಇಟ್ಟಿದ್ವಿ. ಆಯ್ತು. ಆಮೇಲೆ ಅಲ್ಲಿಂದ ಸಂತಿಗೆ ಹೋಗ್ಬೇಕಾಯ್ತು. ನಾನು ಹೋಗಲ್ಲ ಅಂತ ಹೇಳಿದ್ರೆ ನಮ್ಮ ಅಣ್ಣ ನನ್ನ ವಾಪಸ್ ಕಳಿಸ್ಬಿಟ್ಟ ಮಗ. ಅಲ್ಲಿಂದ ಅಮ್ಮನ ಕರ್ಕೊಂಡು ಸೀದಾ ಸಂತೆ ಹತ್ರ ಬಂದೆ. ಏಕಪ್ಪ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಪುಟ್ಟಿ ಎಲ್ಲ ಇದ್ವೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೀದಾ ಸಂತೆ ಹತ್ರ ಬಂದ್ವಿ. ಸಂತೆ ಎಲ್ಲ ಮಾರ್ಕೊಂಡು ಅಲ್ಲಿಂದ ಅಮ್ಮನ ಕರ್ಕೊಂಡು ವಾಪಸ್ ನಾನು ಮನೆ ಹತ್ರ ಬಂದೆ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ ಮುಗಿಸ್ತಾ ಇದೀನಿ. ಫಾಲೋ ಅಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.